ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ನಾಯಕಿ ಕುಸುಮಾ ಸೇರಿದಂತೆ ಬೆಂಬಲಿಗರಿಂದ ಮತಯಾಚನೆ ಮಾಡಲಾಯಿತು. ಜಾಲಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಪೀಣ್ಯ, ಗೊರಗುಂಟಪಾಳ್ಯ, ಅಣ್ಣಮ್ಮ ಸರ್ಕಲ್, ಲಕ್ಷ್ಮೀದೇವಿ ನಗರ, ಕೊಟ್ಟಿಗೆಪಾಳ್ಯ ವಾರ್ಡ್ಗಳಲ್ಲಿ ಪ್ರಚಾರ ಮಾಡಿದ್ರು. ನನ್ನ ಕೆಲಸಗಳನ್ನ ನೋಡಿ ಜನರು ಮತ ನೀಡ್ತಾರೆ. ನನ್ನ ಕ್ಷೇತ್ರದ ಜನರಿಗೆ ನನ್ನಿಂದ ಯಾವುದೇ ಮೋಸ ಆಗಿಲ್ಲ, ಎಲ್ಲವೂ ಅಭಿವೃದ್ಧಿ ಆಗಿದೆ ಅಂತ ಜನರೇ ಹೇಳ್ತಾ ಇದ್ದಾರೆ. ನಾನು ಮಾಡಿರೋ ಕೆಲಸಗಳನ್ನ ನೋಡಿ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಕರ್ನಾಟಕದವರು, ನನ್ನ ಕ್ಷೇತ್ರದವರು. ಲೋಕಸಭಾ ಚುನಾವಣೆ ಕಾವು ರಂಗೇರ್ತಿದ್ದಂತೆ ಅಭ್ಯರ್ಥಿಗಳು ಕೂಡ ಒಂದು ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಡಿ.ಕೆ. ಸುರೇಶ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ದೀರಿ, ಸೊ ಹೇಗೆ ಅನಿಸ್ತಾ ಇದೆ ಇವತ್ತು? ನೋಡಿ, ಈಗಾಗಲೇ ಚುನಾವಣಾ ಪ್ರಚಾರ ಒಂದು ಹಂತಕ್ಕೆ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಜನರನ್ನು ಕೊನೆಯದಾಗಿ ನಾನು ಮಾಡಿರೋಂಥ ಕೆಲಸ ಕಾರ್ಯಗಳಿಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಜನರ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇನೆ, ಜನರ ಒಡನಾಡಿಯಾಗಿ ಕೆಲಸ ಮಾಡಿದ್ದೇನೆ, ಇಡೀ ಕ್ಷೇತ್ರದ ಪ್ರತಿಯೊಂದು ಭಾಗವನ್ನು ಕೂಡ ಸುತ್ತಿದ್ದೇನೆ. ಸೊ ಹಾಗಾಗಿ ಎಲ್ಲರ ಪರಿಚಯ ಇದೆ, ಎಲ್ಲರೂ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ನನಗೆ ಬೆಂಬಲವನ್ನು ಪಕ್ಷ ಭೇದ ಮರೆತು ಸಹಾಯ ಮಾಡ್ತಾ ಇದ್ದಾರೆ. ಕೆಲವರು ಎಲ್ಲ ವಿಚಾರಗಳನ್ನು ಗೊತ್ತಿದ್ದು ಇವತ್ತು ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಅದನ್ನು ಕೂಡ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟಾರೆ ಈ ವಿಚಾರಗಳೆಲ್ಲವನ್ನು ಕೂಡ ನನಗೆ ಒಂದು ಶ್ರೀರಕ್ಷೆ ಆಗಿದೆ. ಸರ್, ಇವಾಗ ಇಲ್ಲಿ ಬಂದಿದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದಕ್ಕೇನು ಹೇಳ್ತೀರಿ? ಹೇಳಿದ್ನಲ್ಲ, ಈಗ ನನ್ನ ಕೆಲಸ ಕಾರ್ಯಗಳು, ಮತ್ತೊಂದು ಕಡೆ ನಮ್ಮ ಗ್ಯಾರಂಟಿಗಳು, ಮತ್ತೊಂದು ಕಡೆ ನನ್ನ ತೆರಿಗೆ, ನನ್ನ ಹೋರಾಟ, ನಮ್ಮ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯಗಳು, ಈ ವಿಚಾರದ ಬಗ್ಗೆ ಜನರು ಜಾಗೃತರಾಗಿದ್ದಾರೆ. ಇವತ್ತು ನಮ್ಮ ಉದ್ಯೋಗಗಳನ್ನು ಬಲವಂತವಾಗಿ ನಮ್ಮ ಉದ್ಯೋಗಗಳನ್ನು ಉತ್ತರ ಭಾರತಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ನಮ್ಮ ಅಭಿವೃದ್ಧಿಯನ್ನು ಕುಂಠಿತ ಮಾಡುವಂಥ ಹುನ್ನಾರ ಭಾರತೀಯ ಜನತಾ ಪಕ್ಷದವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.